ನಮಸ್ಕಾರ. ನಾವಿವತ್ತು ಇರುವಂತಹ ಜಾಗ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ. ಈ ಬೆಟ್ಟ ಬಂಡೀಪುರ ಅಭಯಾರಣ್ಯದ ಒಳಗಡೆ ಇದೆ ಹಾಗೂ ಸಮುದ್ರ ಮಟ್ಟಕ್ಕಿಂತ 4770 ಅಡಿ ಎತ್ತರದಲ್ಲಿದೆ. ಈ ಬೆಟ್ಟದ ವಿಶೇಷತೆ ಏನು ಗೊತ್ತಾ? ಈ ಬೆಟ್ಟದ ಮೇಲೆ ಒಂದು ಪುರಾತನ ದೇವಸ್ಥಾನ ಇದೆ, ಸ್ವಾಮಿ ವೇಣುಗೋಪಾಲನ ದೇವಸ್ಥಾನ. ಇದು ಸುಮಾರು 7 ಶತಮಾನಗಳ ಹಿಂದೆ ಕಟ್ಟಿದ್ರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಈ ದೇವಸ್ಥಾನದಲ್ಲಿರೋ ವಿಗ್ರಹ, ಸ್ವಾಮಿ ವೇಣುಗೋಪಾಲನ ವಿಗ್ರಹನ ಋಷಿ ಮುನಿಗಳು ಸ್ಥಾಪಿಸಿದ್ರು. ಈ ಬೆಟ್ಟಕ್ಕೆ ಏನಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ? ಏನಕ್ಕೆ ಅಂದ್ರೆ ಈ ದೇವಸ್ಥಾನದ ಗರ್ಭಗುಡಿ ಹಾಗೂ ಬಾಗಿಲಿನಲ್ಲಿ ಯಾವಾಗ್ಲೂ ಹಿಮ ಬೀಳ್ತಾ ಇರುತ್ತೆ. ಈ ಬೆಟ್ಟ ಯಾವಾಗ್ಲೂ ಹಿಮದಿಂದ ಕೂಡಿರುತ್ತೆ. ಈ ದೇವಸ್ಥಾನದ ಸುತ್ತಮುತ್ತ 77 ಸರೋವರಗಳಿದೆ. ಅದರಲ್ಲಿ ಪ್ರಮುಖವಾದ್ದು ಹಂಸ ತೀರ್ಥ ಅಂತ. ಏನಕ್ಕೆ ಹಂಸ ತೀರ್ಥ ಅಂತ ಕರೀತಾರೆ ಗೊತ್ತಾ? ಹಿಂದಿನ ಕಾಲದಲ್ಲಿ ಒಂದ್ಸಲ ಒಂದು ಕಾಗೆ ಬಂದು ಅಲ್ಲಿ ಸ್ನಾನ ಮಾಡಿ ಅದ್ರ ಪಾಪ ವಿಮೋಚನೆ ಆಗಿ ಅದು ಹಂಸ ಆಗಿ ಹಾರೋಯ್ತಂತೆ. ಆವತ್ತಿಂದ ಅದನ್ನ ಹಂಸ ತೀರ್ಥ ಅಂತ ಕರೀತಾರೆ. ಸಾಧ್ಯವಾದಾಗ ಬನ್ನಿ, ಸ್ವಾಮಿ ವೇಣುಗೋಪಾಲನ ದರ್ಶನ ಮಾಡಿ ಹೋಗಿ.